ನಮಸ್ತೆ. 22/8/2025 ಶುಕ್ರವಾರ, ಕೃಷ್ಣ ಪಕ್ಷ ಅಂದರೆ ಕರುವ ಚಂದ್ರ. ಇವತ್ತು ಚತುರ್ದಶಿ ಅನ್ನುವ ಒಂದು ತಿಥಿ ಇದೆ. ಅಮಾವಾಸ್ಯೆ, ಹುಣ್ಣಿಮೆ ಎರಡಕ್ಕೂ ಇಂದಿನ ದಿನದಲ್ಲಿ ಈ ತಿಥಿ ಇರುತ್ತೆ. ಇವತ್ತಿನ ಈ ತಿಥಿ 11:56 ಅಂದರೆ ಬೆಳಗ್ಗೆವರೆಗೆ ಇರುತ್ತದೆ. ಆನಂತರ ಬರೋದು ಅಮಾವಾಸ್ಯೆ. ಈ ಅಮಾವಾಸ್ಯೆ ಇವತ್ತು ಸ್ಟಾರ್ಟ್ ಆಗಿ 23ನೇ ತಾರೀಕು ಅಂತಂದರೆ ಶನಿವಾರ, ಅಂದರೆ ನಾಳೆ 11:36 ಇರುತ್ತದೆ. ಒಂದು ವಿಚಿತ್ರ ಏನಂದರೆ ಹೆಚ್ಚು ಕಮ್ಮಿ 24 ಗಂಟೆಗಳ ಕಾಲಕ್ಕೆ ಅಮಾವಾಸ್ಯೆ ಇರುತ್ತದೆ. ಹೆಚ್ಚು ಕಮ್ಮಿ ಅಂದರೆ ಕರೆಕ್ಟಾಗಿ ಅಲ್ಲ. ಇವತ್ತಿನ ನಕ್ಷತ್ರ ಆಶ್ಲೇಷ. ರಾತ್ರಿ 12:16:24 ಆಮೇಲೆ ಮಖ ನಕ್ಷತ್ರ. ಆಶ್ಲೇಷ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ, ಅಮೃತ, ಲಾಭವೆಲ್ಲ ಕೂಡಿ ಬಂದಿದೆ. ಆದರೂ ಆಶ್ಲೇಷ ಮುಗಿಯೋದು ರಾತ್ರಿಗೆ, ಅಮಾವಾಸ್ಯೆ ಬರೋದು ಮಧ್ಯಾಹ್ನ, ಹೆಚ್ಚು ಕಮ್ಮಿ 12 ಗಂಟೆಗೆ, ಅಂದರೆ 11:57 ಬರುತ್ತೆ. ಹೆಚ್ಚು ಕಮ್ಮಿ ಅಂದರೆ ಮಧ್ಯಾಹ್ನ ಅಂತ ಅರ್ಥ. ಆದ್ದರಿಂದ ಶುಭ ಕಾರ್ಯಗಳನ್ನು ಏನೂ ಮಾಡುವಂತಿಲ್ಲ. ಆನಂತರ ಅಂದರೆ ರಾತ್ರಿ 12:16:24 ಮೇಲೆ ಮಖ ನಕ್ಷತ್ರ ಬರುತ್ತದೆ. ಅದು ಒಂದು ಕಡೆ ಸ್ವಲ್ಪ ಅಮೃತ ಅಂದರೆ, ಇನ್ನೊಂದು ಕಡೆ ಧನಕ್ಷಯ ಅಂತ ಬರೋದರಿಂದ 50%. ಆದರೂ ಅಮಾವಾಸ್ಯೆ ಕೂಡಿರೋದರಿಂದ ಇವತ್ತಿನ ದಿನ ಶುಭವಾಗಿಲ್ಲ. ಪಿತೃಕರ್ಮಗಳನ್ನು ಮಾಡ್ಬೋದು. ಕೆಲವರು ನಾಳೆ ಮಾಡ್ತಾರೆ. ಯಾಕೆಂತಂದರೆ ಅರ್ಧ ಭಾಗದ ಮೇಲೇ, ಅಂದರೆ ಮಧ್ಯಾಹ್ನದ ಮೇಲೇ ಅಮಾವಾಸ್ಯೆ ಸ್ಟಾರ್ಟ್ ಆಗೋದರಿಂದ ನಾಳೆ ಬೆಳಿಗ್ಗೆ ಇದೆ. ನಾಳೆ ಪಿತೃಕರ್ಮಗಳನ್ನ ಮಾಡುತ್ತಾರೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಆಗುವಂಥ ಕೆಲವು ಕಾರ್ಯಗಳನ್ನು, ಅದರಲ್ಲೂ ನಕ್ಷತ್ರ ಪಾದಗಳನ್ನ ನೋಡೋಣ. ಈ ನಕ್ಷತ್ರ ಪಾದಗಳು ಅನ್ನೋದು ಏನಕ್ಕೆ ಅಂತಂದರೆ, ಯಾವ ರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ಖಂಡಿತವಾಗಿ ಉಪಯೋಗ ಆಗುತ್ತದೆ. ಅದರಲ್ಲೂ ಇವತ್ತು ರಾತ್ರಿ 12:16 ಕರ್ಕಾಟಕ ರಾಶಿ, ಆನಂತರ ಸಿಂಹರಾಶಿ ಪ್ರಾರಂಭವಾಗುತ್ತದೆ. ಇವತ್ತು 6:08 AM ಮಧ್ಯಾಹ್ನ 12:09 ಆಶ್ಲೇಷ ನಕ್ಷತ್ರದ ಇದರಲ್ಲಿ ಪಾದಗಳು ಬರುತ್ತದೆ. 2ನೇ ಪಾದ ಇದೆ. ಆನಂತರ ಬರುವಂಥದ್ದು ಸಂಜೆ 6:11 ಆಶ್ಲೇಷ ನಕ್ಷತ್ರದ 3ನೇ ಪಾದ. ಆಮೇಲೆ ರಾತ್ರಿ 24 hours ಅಂತಂದರೆ 12:16 ಆಶ್ಲೇಷ ನಕ್ಷತ್ರ 4ನೇ ಪಾದವಿದೆ. ಆನಂತರ ಮಖ ನಕ್ಷತ್ರ 1ನೇ ಪಾದ ಪ್ರಾರಂಭವಾಗಿ ಬೆಳಗ್ಗೆ ಸೂರ್ಯೋದಯದವರೆಗೆ ಇರುತ್ತದೆ. ನಾಳೆಯೂ ಇರುತ್ತೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಒಳ್ಳೆಯದು, ಕೆಟ್ಟೋದನ್ನೆಲ್ಲ ನೋಡೋಣ. ಮುಹೂರ್ತ ಕಾರ್ಯಗಳಿಗೆ ಇವತ್ತಿಲ್ಲ. ಯಾಕೆಂತಂದರೆ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಗಮನ ಕೊಡಿ. 100% ಒಳ್ಳೆಯ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ. ಇರೋದರಲ್ಲಿ ಬೆಳಗ್ಗೆ 6:08 8:36 9:30 ಆಮೇಲೆ ಮಧ್ಯಾಹ್ನ ಅಂದರೆ PM 12:24 12:45, ಮಧ್ಯಾಹ್ನ 2:39 3:28, ಸಂಜೆ 6:15 ರಾತ್ರಿ 9:33, ರಾತ್ರಿ 11:25 ಲೇಟ್ ನೈಟ್ ಅಂದರೆ ಬೆಳಗಾಗುವ 3:13 ಶುಭ ಸಮಯ. ಇರೋದರಲ್ಲಿ ಶುಭ ಸಮಯ ಪದೇ ಹೇಳ್ತೀವಿ. ಎಲ್ಲ ಮುಹೂರ್ತ ಕಾರ್ಯಗಳನ್ನು ಮಾಡಿ ಅಂತ ಇಲ್ಲ. ಎಮರ್ಜೆನ್ಸಿಗೆ ನೆಕ್ಸ್ಟ್ ನಾವು ನೋಡುವಂಥದ್ದು 100% ಅಶುಭ ಸಮಯಗಳನ್ನು. ದುರ್ಮುಹೂರ್ತ ಬೆಳಗ್ಗೆ 8:38 9:28, 10:49 12:22 ರಾಹುಕಾಲ, ಮಧ್ಯಾಹ್ನ 12:47 1:37 ದುರ್ಮುಹೂರ್ತ. ಅದೇ ಥರ ಮಧ್ಯಾಹ್ನ 1 ಗಂಟೆಯಿಂದ 2:37 ನಕ್ಷತ್ರ ವಿಷಘಟಿಕ ಕಾಲ. ಆದ್ದರಿಂದ 12:47 2:37 ಅಶುಭವೇ. ಮಧ್ಯಾಹ್ನ 3:30 ಸಂಜೆ 5:03 ಯಮಕಂಡ ಕಾಲವಿದೆ. ಸಂಜೆ 4:20 ಸಂಜೆ 6:13 ಮೃತ್ಯು. ಅದೇ ಥರ ರಾತ್ರಿ 9:35 11:23 ಕೂಡ ಮೃತ್ಯು ಇದೆ. ಲೇಟ್ ನೈಟ್ ಅಂದರೆ 3:15 AM ಅಂದರೆ ರಾತ್ರಿಯಿಂದ ಬೆಳಗಿನ ಜಾವ 4:42 ವಿಷಕಾಲವಿದೆ. ಇದರಲ್ಲಿ ಎಲ್ಲ ಕಾರ್ಯಗಳನ್ನು, ಯಾವುದೇ ಕಾರ್ಯಗಳಾದರೂ ಪ್ರಾರಂಭ ಮಾಡಬಾರ್ದು ಅಷ್ಟೇ.
ಆದರೆ ಶುಭ ಸಮಯಗಳಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನ ಈ ಸಮಯದಲ್ಲಿ ನಿಲ್ಲಿಸೋದು ಏನೂ ಬೇಕಾಗಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವುದು. ಪದೇ ಪದೇ ಹೇಳಿದ್ವಿ, ಇವತ್ತು ಅಮಾವಾಸ್ಯೆ ದಿನ, ಆದರೂ ಕ್ಯಾಲೆಂಡರಲ್ಲಿ ನಾಳೆ ದಿನ ಕೊಟ್ಟಿರ್ತಾರೆ, ಯಾಕೆಂದರೆ ಮುಗಿಯುವ ದಿನವನ್ನು ಕೊಟ್ಟಿರ್ತಾರೆ. ಹಂಗಾಗಿ ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಮುಂದಿನ ವಿಷಯಗಳನ್ನು ನಾವು ಮುಂದೆ ನೋಡೋಣ. ಧನ್ಯವಾದಗಳು.